ನೋಡಿ, ಭಾನು ಮುಸ್ತಾಕ್ ಅವರು ಈಗ ಒಂದಷ್ಟು ಹೇಳಿಕೆಗಳು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಈಗ ಅದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ನೋಡಿ, ಒಂದು 7 ಸಲ ದಸರಾ ಹಬ್ಬಕ್ಕೆ ಹೋಗಿ ಅಲ್ಲಿಂದ ಕವರೇಜನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದೀನಿ. ಶಿವರುದ್ರೇಗೌಡರು ಸಂಪರ್ಕದಲ್ಲಿದ್ದಾರೆ. ಶಿವರುದ್ರೇಗೌಡ, ನಮಸ್ಕಾರ. ಶಿವರುದ್ರೇಗೌಡ ಅವರು, ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಶಿವರುದ್ರೇಗೌಡ್ರೆ? ಹಲೋ ಶಿವರುದ್ರೇಗೌಡ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಮತ್ತೆ ಕರೆ ಮಾಡಿ. ಪ್ರತಿಯೊಬ್ಬರು ಕೂಡ ರಾಜ್ಯದ ನಾನಾ ಭಾಗಗಳಿಂದ ತುಂಬ ಜನ ಕರೆ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಕೂಡ ನೀವು ಕರೆ ಮಾಡಿದಾಗ ನಿಮ್ಮ ಮನೆಯಲ್ಲಿ ಟಿ ವಿಯನ್ನು ಆನ್ ಮಾಡಿಕೊಂಡು ಮಾತಾಡೋಕ್ಕೆ ಹೋಗಬೇಡಿ, ಮ್ಯೂಟ್ ಮಾಡಿಕೊಂಡು ಮಾತಾಡಿ. ನೋಡಿ, ಪಾರಂಪರಿಕ ಕಟ್ಟಡಗಳಿರೋದು ಮೈಸೂರಲ್ಲಿ, ಪಾರಂಪರಿಕವಾಗಿ ನಡೆದುಕೊಂಡು ಬಂದಿರುವಂಥ ಉತ್ಸವ ನಡೆಯೋದು ಮೈಸೂರಲ್ಲಿ. ನೀವು ಮೈಸೂರಿನ ಪ್ರತಿಯೊಂದು ರಸ್ತೆಗೆ ಹೋಗಿ, ಗಲ್ಲಿಗೆ ಹೋಗಿ, ಎಲ್ಲೇ ಹೋಗಲಿ, ಅಲ್ಲಿ ಪಾರಂಪರಿಕವಾಗಿ ನಡೆದುಕೊಂಡು ಬಂದಂಥ ಒಂದಷ್ಟು ವಿಚಾರಗಳನ್ನು ನಾವು ಗಮನಿಸಿದ್ದೀವಿ. ಆದರೆ ಭಾನು ಮುಸ್ತಾಕ್ ಅವರನ್ನು ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ನೋಡಿ, ಉತ್ಸವವನ್ನು ಮಾಡೋದು ಅದರ ಹೊಣೆಗಾರಿಕೆ ಸರ್ಕಾರದ ಮೇಲೆ ಇರುತ್ತೆ. ಹಾಗಾಗಿ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ ಇದು. ಶೋಭಾ ಕರಂದ್ಲಾಜೆ ಅವರು ಮಾತಾಡ್ತಾ ಇದ್ರು. ಶೋಭಾ ಕರಂದ್ಲಾಜೆ ಅವರು ಈ ಹಿಂದೆ ಉಸ್ತುವಾರಿ ಸಚಿವರಾಗಿದ್ದರು ಮೈಸೂರಲ್ಲಿ. ದಸರಾ ಉತ್ಸವವನ್ನು ಕೂಡ ಅವರು ವಿಜೃಂಭಣೆಯಿಂದ ಆಚರಿಸುವಲ್ಲಿ ಅವರು ಕೂಡ ಯಶಸ್ವಿಯಾಗಿದ್ದರು. ಅದ್ರ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀನಿ. ಲಕ್ಷ್ಮಿ ಅನ್ನೋರು ಕರೆ ಮಾಡಿದ್ದಾರೆ. ಲಕ್ಷ್ಮಿ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಲಕ್ಷ್ಮಿ ಅವರೇ, ಏನು ಅನ್ನಿಸ್ತು ನಿಮಗೆ ಈ ವಿಚಾರ? ಈಗ ರಾಜಕೀಯ ತಿರುವನ್ನು ಪಡೆದುಕೊಳ್ತಾ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಜಟಾಪಟಿ ಶುರುವಾಗಿದೆ. ನಿಮ್ಮ ಅಭಿಪ್ರಾಯ ತಿಳಿಸಿ. ಇಲ್ಲ ಸರ್, ಫಸ್ಟ್ ಆಫ್ ಆಲ್ ಬಿಜೆಪಿ ಕರೆಕ್ಟ್ ಇದೆ. ಸೊ ನಾವು ಯಾರು ಪೂಜೆ ಮಾಡ್ಲಿ, ಭೂಮಿ ಪೂಜೆ ಫಸ್ಟ್ ಮಾಡ್ಬೇಕು. ಅವರು ಹಿಂದೂ ಆಗ್ಲಿ ಯಾವ ಇತರ ಜಾತಿ ಆಗ್ಲಿ, ಅವರು ಫಸ್ಟ್ ನಮ್ಮ ಮಾತೆಗೆ ಪ್ರಣಾಮ ಮಾಡಿ ಅವ್ರು ಕುಂಕುಮ ಹಚ್ಕೊಂಡೆ ಪೂಜೆ ಮಾಡ್ಬೇಕು. ನಮ್ಮಿದು ನಮ್ ಸಂಸ್ಕಾರ ಅಂದ್ರೆ ನಮ್ ಕರ್ನಾಟಕದಲ್ಲಿ ಯಾವ್ದೂ ಆಗ್ಲಿ ನಾವು ಭೂಮಿ ಪೂಜೆ ಮಾಡಿದ್ರು ನಾವು ತೆಂಗಿನಕಾಯಿ ಹೊಡಿತೇವಿ, ಕುಂಕುಮ ಹಚ್ಚನ ಏರಿಸಿ ನಾವು ಹಚ್ಕೋತೀವಿ. ಶೋಭಾ ಕರಂದ್ಲಾಜೆ ಹೇಳೋದು ಕರೆಕ್ಟ್ ಇದೆ. ಸೊ ನಾವೇನಿದೆ ಫಸ್ಟ್ ಅವ್ರ ಮೇಡಮ್ ಯಾವ್ದು ಇರ್ಲಿ ಮಾಡಿದ್ರು ನಮ್ ಧರ್ಮಕ್ಕೆ ಅವರು ಹೋಗಿ ಅಷ್ಟು ಮಾಡಿದ್ಮೇಲೆ ಪೂಜೆ ಮಾಡ್ಬೋದು. ಈಗ ನಾವು ದರ್ಗಕ್ಕೆ ಹೋಗ್ತೇವೆ, ಆಲ್ಮೋಸ್ಟ್ ದರ್ಗಾ ಆಕ್ಚುಲಿ ನಮ್ ಹಿಂದೂ ಮಂದಿ ದರ್ಗಾಕ್ಕೆ ಹೋಗ್ತೇವೆ. ನಾವು ದರ್ಗಾದಲ್ಲಿ ವಿಶ್ ಮಾಡ್ತೇವಿ. ಆದ್ರೆ ಅವ್ರು ನಮ್ಮ ಇದರಲ್ಲಿ ಬರಲ್ಲ, ಯಾವ್ದು ಧರ್ಮಕ್ಕೆ ಬರಲ್ಲ ಅವರು. ನಾವೇ ಹೋಗಿದ ಅವ್ರ ಧರ್ಮಕ್ಕೆ ನಾವು ಸರೌಂಡ್ ಹೋಗ್ತೇವೆ. ನಮ್ ಧರ್ಮಕ್ಕೆ ಯಾರು ಬರಲ್ಲ. ನೋಡಿ, ಅವ್ರು ಬರ್ತಾರೆ ನೋಡಿ. ಸೊ ನನ್ನ ಇಷ್ಟ ಏನಿದೆ, ಅವ್ರು ಬರ್ಬೇಕು. ಫಸ್ಟ್ ಬಂದು ನಮ್ ಚಾಮುಂಡಿ ಮಾತೆಗೆ ಪ್ರಣಾಮ ಮಾಡ್ಬೇಕು, ಕುಂಕುಮ ಹಚ್ಕೋಬೇಕು. ಅದೇ ಒಂದ್ ಗ್ರೇಟ್. ಓಕೆ, ಥ್ಯಾಂಕ್ ಯು ಲಕ್ಷ್ಮಿ ಅವರೇ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ. ಈಗ ಮತ್ತೊಬ್ಬರು ಕರೆಯಲಿದ್ದಾರೆ, ಆವಿಷ್ಕಾರ್ ಅಂತೇಳಿ, ಯುವ ಮುಖಂಡರು. ಆವಿಷ್ಕಾರ್ ಅವರೇ, ನಮಸ್ಕಾರ. ಸರ್ ನಮಸ್ತೆ. ಆವಿಷ್ಕಾರ್ ಅವರೇ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸರ್, ಅಭಿಪ್ರಾಯ ನೋಡಿ, ಒಂದು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಖಂಡಿತವಾಗ್ಲೂ ರಾಜ್ಯ ಸರ್ಕಾರ ಮಾಡಿದೆ ಸರ್, ನೋ ಡೌಟ್. ಒಂದು. ಎರಡನೇದು, ನಾಡ ಹಬ್ಬ ಮೈಸೂರು ದಸರಾ ಅಂತ ಕರೀತಾರೆ ಸರ್. ನಾಡ ಹಬ್ಬ ಮೈಸೂರು ದಸರಾ ಅಂತ ಕರೆಯಕ್ಕಿಂತ ಮುಂದೆಗಡೆಗೆ ಇನ್ನೊಂದು ಟ್ಯಾಗ್ಲೈನ್ ಇದೆ. ವಿಶೇಷವಾಗಿ ವಿಶ್ವವಿಖ್ಯಾತ ನಾಡ ಹಬ್ಬ ಮೈಸೂರು ದಸರಾ ಅಂತ ಕರೀತಾರೆ ಸರ್. ಮೈಸೂರು ದಸರಾವನ್ನ ಬರೀ ಮೈಸೂರು ನಗರದವರಾಗ್ಲಿ ಅಥವಾ ಕರ್ನಾಟಕ ರಾಜ್ಯ ಆಗ್ಲಿ ಅಥವಾ ಭಾರತ ದೇಶವನ್ನಾಗ್ಲಿ ಮಾತ್ರ ಗಮನಿಸೋದಿಲ್ಲ ಸರ್, ಇಡೀ ವಿಶ್ವ ಗಮನಿಸುತ್ತೆ ಮೈಸೂರು ದಸರಾಕ್ಕೆ. ಮೈಸೂರು ದಸರಾ ನೋಡುವಂತ ಜನರಿಗೆ ರಾಜ್ಯ ಸರ್ಕಾರ ಏನ್ ಸಂದೇಶ ಕೊಟ್ಟಿದ್ದಾರೆ ಸರ್? ಈಗ ನೀವು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನೀವು ಸುದ್ದಿ ಮಾಡ್ತಾನೆ ಇದ್ದೀರಿ ದಸರಾ ಹಬ್ಬದ ಕುರಿತಾಗಿ ಅಥವಾ ಇತ್ತೀಚೆಗೆ ನಡೀತಾ ಇರೋಂಥ ಕೆಲವು ಬೆಳವಣಿಗೆಗಳ ಕುರಿತಾಗಿ. ಸರ್, ಅವರು ಯಾರು ಉದ್ಘಾಟನೆಗೆ ಬರ್ತಾ ಇದಾರಲ್ವಾ, ಅವರಿಗೆ ಹಿಂದೂಗಳ ಮೂಲ ಭಾವನೆ ಯಾವುದು ಸರ್? ಅರಿಶಿಣ ಕುಂಕುಮ, ಇದ್ರ ಮೇಲೆನೆ ಅವರಿಗೆ ನಂಬಿಕೆ ಇಲ್ವಲ್ಲ ಸರ್? ನಾವ್ ಇದ್ರ ಬಗ್ಗೆ ಇನ್ನೇನ್ ಹೇಳೋಣ ಹೇಳಿ? ತುಂಬಾ ಬೇಜಾರಾಗುತ್ತೆ ಸರ್ ಈ ತರ ವಿಷಯಗಳಲ್ಲಿ. ನಾವು ನೋಡಿ, ಫೋನ್ ಕಾಲ್ ನಲ್ಲಿ ಅಂದ್ರೆ ಮಾತಾಡ್ಲಿಕ್ಕೂ ಬೇಜಾರಾಗುತ್ತೆ ನಮಗೆ. ಸರ್ಕಾರ ಈ ಮಟ್ಟಿಗೆ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಏನಕ್ಕೆ ಮಾಡ್ಬೇಕು? ಯಾಕೆ ಬೇರೆಯವ್ರು ಇರ್ಲಿಲ್ವಾ? ಆಹ್ವಾನ ಮಾಡಿದ್ರೆ ಯಾರು ಬೇರೆಯವ್ರು ಬರ್ತಾ ಇರ್ಲಿಲ್ವಾ? ಎಷ್ಟು ಗಣ್ಯ ವ್ಯಕ್ತಿಗಳ ಕೊರತೆ ಇದೆಯಾ ಸರ್? ಸಾಧಕರಿಗೆ ರಾಜ್ಯದಲ್ಲಿ ಕೊರತೆ ಇದೆಯಾ? ನಾನು ರಾಜ್ಯ ಸರ್ಕಾರಕ್ಕೆ ನೇರವಾಗಿ ನಿಮ್ಮ ಸುದ್ದಿವಾಹಿನಿ ಮುಖಾಂತರ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ.
ಹ್ಮ್ ರಾಜ್ಯದಲ್ಲಿ ಸಾಧಕರ ಕೊರತೆ ಏನಾದರೂ ಉಂಟಾಗಿದೆಯಾ? ಮೊದಲನೇ ಪ್ರಶ್ನೆ. ಹ್ಮ್ ಎರಡನೇ ಪ್ರಶ್ನೆ, ಏನು ಸಂದೇಶ ಕೊಡ್ಲಿಕ್ಕೆ ಕೊಟ್ಟಿದ್ದೀರಾ ಸರ್ ನೀವು? ರಾಜ್ಯದ ಜನರಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಕೊಟ್ಟಿದ್ದೀರಿ? ಹಾ, ಹ್ಮ್ ನಾವು ಈಗ ನೋಡಿ ಸರ್, ಅವ್ರದೇ ಸ್ವತಃ ಮಸೀದಿಗಳಲ್ಲಿ ಎಷ್ಟೋ ಕಡೆ ಹೆಣ್ಣು ಮಕ್ಳುಗಳಿಗೆ ಪ್ರವೇಶನೇ ಇಲ್ಲ ಸರ್. ಅಂಥದ್ರಲ್ಲಿ ನೀವು ಅವ್ರನ್ನ ಕರ್ಕೊಂಬಂದು ಇಲ್ಲಿ ದೀಪ ಬೆಳಗಿಸಿ, ಅಂಥದ್ರಲ್ಲಿ ಅವ್ರನ್ನ ನೀವು ಹಿಂಗೆ ಕರ್ಕೊಂಬಂದು ಮೆರವಣಿಗೆಗಳು ಮಾಡಿಸಿ, ರಾಜ್ಯ ಸರ್ಕಾರ ತೆರಿಗೆ ಹಣ ಎಲ್ಲ ಹಿಂಗೆ ಇಂಥವ್ರ ಮೇಲೆ ಇನ್ವೆಸ್ಟ್ಗಳು ಮಾಡ್ಕೊಂಡು ನೀವು ರಾಜ್ಯ ಜನರಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಕೊಟ್ಟಿದ್ದೀರಾ ಅಂತ. ಹ್ಮ್ ಎಂಥವ್ರಿಗಿದ್ರು ಬೇಜಾರಾಗುತ್ತೆ ಸರ್ ಇದು. ಹ್ಮ್ ಹಿಂದೂಗಳ ಭಾವನೆ ಖಂಡಿತವಾಗ್ಲೂ ಧಕ್ಕೆ ತರುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ. ಇಡೀ ವಿಶ್ವಕ್ಕೆ ಏನು ಸಂದೇಶ ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ? ಹ್ಮ್ ಈಗ ಇಡೀ ವಿಶ್ವ ನೋಡುತ್ತೆ ಸರ್ ಮೈಸೂರು ದಸರಾ, ಅಲ್ಲಿನ ಟ್ಯಾಬ್ಲೆಟ್ಸ್ಗಳನ್ನ ಎಲ್ಲ ಯೂನಿಕ್ ಆಗಿ ಎಲ್ಲ ಯೂನಿಕ್ ಆಗಿ ತುಂಬಾ ಸೂಕ್ಷ್ಮವಾಗಿ ರಾಜ್ಯ ಗಮನಿಸುತ್ತೆ ಸರ್. ಹ್ಮ್ ಈ ಮೈಸೂರು ದಸರಾ ಉದ್ಘಾಟನೆ ಇಸ್ ದ ಫಸ್ಟ್ ಸ್ಟೆಪ್. ಹ್ಮ್ ಯಾವುದೇ ಒಂದು ವರ್ಷದ ದಸರಾ ಉದ್ಘಾಟನೆಗೆ ಮೈಸೂರು ದಸರಾ ಉದ್ಘಾಟಕರನ್ನ ಕರ್ಕೊಂಬರೋದು ಅವ್ರ ಕೇಂದ್ರ ಬಿಂದು ಆಗಿರ್ತಾರೆ ಸರ್. ಹ್ಮ್ ಅವ್ರ ನೇತೃತ್ವದಲ್ಲಿ ನಡೆದೇ ಇರ್ಬೋದು, ಬಟ್ ಎಲ್ಲಾ ಕಾರ್ಯಕ್ರಮಗಳಿಗೂ ಅಲ್ಲಿ ನಡೆಯುವಂತ ಯುವ ದಸರಕ್ಕಾಗಿರ್ಬೋದು, ಅಲ್ಲಿ ನಡೆಯುವಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿರ್ಬೋದು, ಎಲ್ಲದಕ್ಕೂ ಫ್ರಂಟ್ ಸ್ಟೇಜ್ ಅಲ್ಲಿ ಮುಂದೆಗಡೆ ಕುಂಡಿಸ್ತಾರಲ್ಲ ಸರ್. ಯಾರನ್ನ ತೋರಿಸ್ತಾ ಇದೀರ ನೀವು? ಇದು ಈಗ ಬರೋ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ ಬರುತ್ತೆ ಸರ್. ಬರೋ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ ಬರುತ್ತೆ. ತಾಯಿ ಭುವನೇಶ್ವರಿ ಹಬ್ಬ ಅದು. ತಾಯಿ ಭುವನೇಶ್ವರಿ ಗೌರವ ಇಲ್ಲ ಹಾಗಾದ್ರೆ? ಅಲ್ಲ, ಈಗ ಸಂತೋಷ್ ಲಾಡ್ ಅವರು ಒಂದು ಪ್ರಶ್ನೆ ಮಾಡಿದ್ದಾರೆ. ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಬಾರ್ದು ಅಂತ ಎಲ್ಲಾದ್ರೂ ರೂಲ್ಸ್ ಇದೆಯಾ ಅಂತ. ಈ ರೂಲ್ಸ್ ಎಲ್ಲೂ ಇಲ್ಲ ರೀ. ಹಂಗನ್ಬಿಟ್ಟು ಸಾಧಕರಿಗೆ ಕೊಡ್ತಾ ಇದೆಯಾ ರಾಜ್ಯದಲ್ಲಿ ಅಂತ ಅವ್ರನ್ನ ಉಲ್ಟಾ ಕೇಳ್ಬೇಕಲ್ವಾ? ಆಯ್ತು ಸರಿ, ನಾವು ಗೌರವದಿಂದ ಅವ್ರನ್ನ ಏನಕ್ಕೆ ಸ್ವಾಗತ ಮಾಡ್ಬೇಕು? ಫಸ್ಟ್ ಆಫ್ ಆಲ್ ಹೇಳ್ತಾರಲ್ಲ ಕೆಲವರು ಸೋ ಕಾಲ್ಡ್, ಏನ್ ಹೇಳ್ತಾರೆ ಅಂದ್ರೆ, ಐ ಡೋಂಟ್ ವಾಂಟ್ ಟು ಯೂಸ್ ಸಚ್ ಕೈಂಡ್ಸ್ ಆಫ್ ವರ್ಡ್ಸ್, ಬರೀತಾರಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ, ಏನಕ್ಕೆ ಮಾಡಬಾರ್ದು ಅಂಥವ್ರು ಇಂಥವ್ರು ಅಂತ ಅಂದ್ಬಿಟ್ಟು ಕರೆದ್ಬಿಟ್ಟು ದೊಡ್ಡ ದೊಡ್ಡ ದರ್ಗಾಗಳಲ್ಲಿ, ದೊಡ್ಡ ದೊಡ್ಡ ಮಸೀದಿಗಳಲ್ಲಿ ಇಂಥವ್ರ ಕೈಲಿ ಅವ್ರ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತೀವಿ ಸ್ವಾಮಿ, ಯಾರು ಬೇಡ ಅಂತ ಹೇಳ್ತಾ ಇದಾರೆ ಇದಕ್ಕೆ? ಒಬ್ಬ ರಾಜ್ಯದ ಜವಾಬ್ದಾರಿತ ಸಚಿವರು ಮಾತಾಡೋ ಮಾತಾ ಇದು? ಏನ್ ಸಂದೇಶ ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ? ಆಯ್ತು ಸರಿ, ಈಗ A to Z ನೀವು ಮುಗಿಸ್ಕೊಡ್ತೀರಿ. ಅಲ್ಲಿ ತಾಯಿ ಚಾಮುಂಡೇಶ್ವರಿ ಆರಾಧನೆ ನಡೆಯುತ್ತೆ, ವಿಜಯದಶಮಿ ನಡೆಯುತ್ತೆ, ಎಲ್ಲ ಮುಗಿದು ಹೋಗ್ಬಿಡ್ತದೆ. ಅಂದ್ರೆ ಈ ದಸರಾದ ವೇವ್ ಅಟ್ಲೀಸ್ಟ್ ಒಂದು 3 ತಿಂಗಳು ಇರೋದಿಲ್ವಾ ರಾಜ್ಯದಲ್ಲಿ? ಮೈಸೂರಿನಲ್ಲಿ ಇರೋದಿಲ್ವಾ ಇದು? ಈ ದಸರಾ ಹಬ್ಬದ ವಾತಾವರಣ ಮೈಸೂರಿನಲ್ಲಿ ಅಟ್ಲೀಸ್ಟ್ ಒಂದು 90 days ಅಲ್ಲಿ ಪ್ಯಾಲೇಸ್ ಗ್ರೌಂಡ್ ಮುಂದೆಗಡೆ ಏನು ಇದು ಮುಂದೆಗಡೆ ಕ್ರೀಡಾಂಗಣದಲ್ಲಿ ಇದು ಮಾಡ್ತಾರಲ್ವಾ, ಏನ್ ಹೇಳಿ ಮೈಸೂರ್ದು ಅಂದ್ರೆ ಏನು ಹೇಳ್ತಾರೆ ಅದಕ್ಕೆ, ಅಂದ್ರೆ ನಾಟ್ ಗೆಟಿಂಗ್ ದ ವರ್ಡ್ ಅದು. ಸೊ ಅಲ್ಲಿ ಇದ್ರ ತರ ಎಲ್ಲ ಮಾಡಿ ಅಲ್ಲಿ ಸಂದೇಶ ರವಾನೆ ಮಾಡೇ ಮಾಡ್ತಾರಲ್ಲ ಸರ್. ಓಕೆ, ನೋಡೋಣ ಆವಿಷ್ಕಾರ ಅವರೇ. ಈಗ ನಿಮ್ಮ ಪ್ರಕಾರ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಬಾರ್ದು ಅನ್ನೋದು ಯುವ ಮುಖಂಡರ ಮಾತು. ಥ್ಯಾಂಕ್ ಯು ಆವಿಷ್ಕಾರ ಅವರೇ ಮಾತಾಡೋದಕ್ಕೆ. ನೋಡಿ, ಇಲ್ಲಿಯವರೆಗೂ ಕೂಡ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ಉದ್ಘಾಟನೆಯನ್ನ ಮಾಡಿದ್ದಾರೆ. ಆದಿಚುಂಚನಗಿರಿ ಸ್ವಾಮೀಜಿ ಮಠಾಧಿಪತಿಗಳು, ಸಿದ್ಧಗಂಗಾ ಮಠಾಧಿಪತಿಗಳು, ಪೇಜಾವರ ಶ್ರೀಗಳು, ವೀರೇಂದ್ರ ಹೆಗ್ಡೆಯವರು, ಈ ಥರದ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ಕೂಡ ದಸರಾವನ್ನು ಉದ್ಘಾಟನೆ ಮಾಡಿದ್ದಾರೆ. ಆರಂಭದಲ್ಲಿ ರಾಜ್ಯಪಾಲರು ಉದ್ಘಾಟನೆಯನ್ನು ಕೂಡ ಮಾಡಿದ್ದು ಇತಿಹಾಸ ಇದೆ, ಎಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ರೆಬಲ್ ಸ್ಟಾರ್ ಅಂಬರೀಷ್ ಅವರು ಕೂಡ ಉದ್ಘಾಟನೆಯನ್ನು ಮಾಡಿದ್ದಾರೆ. ತುಂಬ ಜನ ಗಣ್ಯಾತಿ ಗಣ್ಯರು ಉದ್ಘಾಟನೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಇನ್ನೂ ಗಣ್ಯಾತಿ ಗಣ್ಯರು ಕಾಣಿಸ್ತಿಲ್ವಾ ನಮ್ಮ ಸರ್ಕಾರಕ್ಕೆ ಅನ್ನೋದು ಆವಿಷ್ಕಾರ ಅವರ ಮಾತಾಗಿತ್ತು. ಕೊಡಗುವಿಂದ ರಂಜಿತ್ ಅನ್ನೋರು ಕರೆ ಮಾಡಿದ್ದಾರೆ. ರಂಜಿತ್ ಅವರೇ ನಮಸ್ಕಾರ. ನಮಸ್ತೆ. ಏನು ಅನ್ನಿಸ್ತು ನಿಮಗೆ? ಈಗ ನಿಮ್ಮ ಉತ್ತರ ಏನು? ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಬೇಕಾ ಬೇಡವಾ? ಸರ್ ಬೇಡ, ಬೇರೆ ಯಾರನ್ನಾರು ಸರ್ಚ್ ಮಾಡಿ ಮಾಡ್ಬೋದಿತ್ತು. ತುಂಬಾ ಜನ ಇದ್ದಾರೆ, ಅವರು ಕನ್ನಡ ಪರದ. ಓಕೆ, ರಂಜಿತ್ ಅವರ ಕರೆ ಕಟ್ ಆಗಿದೆ. ಕೊಡಗುವಿಂದ ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಬಾನು ಮುಷ್ತಾಕ್ ಅವರು ಮಾಡೋದು ಬೇಡ, ಇನ್ನೂ ತುಂಬ ಜನ ಇದ್ದಾರೆ, ಅವಂಥವ್ರನ್ನ ಕರೆಸಿ ಮಾಡಬಹುದಿತ್ತು ಅನ್ನೋದು ಅವರ ಮಾತಾಗಿದೆ. ನೋಡಿ, ಇವತ್ತು ಒಬ್ಬೊಬ್ಬರು ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮಲ್ಲಿ ಕಲಾವಿದರಿಗೇನು ಕೊರತೆ ಇದೆಯಾ? ರಂಗಪ್ರೇಮಿಗಳಿಗೇನಾದರೂ ಕೊರತೆ ಇದೆಯಾ? ಗಣ್ಯಾತಿ ಗಣ್ಯರಿಗೇನಾದರೂ ಕೊರತೆ ಇದೆಯಾ? ಸೈಂಟಿಸ್ಟ್ಗಳಿದ್ದಾರೆ,